ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಹಾಸ್ಟೆಲ್ಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಂದರೆ 1 ರಿಂದ 10ನೇ ತರಗತಿ ಇರಬಹುದು. ಪೋಸ್ಟ್ ಮೆಟ್ರಿಕ್ 10ನೇ ತರಗತಿಯ ನಂತರ ಬರುವಂತಹ ಎಲ್ಲ ಕೋರ್ಸ್ಗಳಿಗೆ ಹಾಸ್ಟೆಲ್ ಬೇಕಾಗಿದ್ದವರು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಹಾಸ್ಟೆಲ್ಗಳಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇದೆ. PUC, ಡಿಗ್ರಿ ಫಸ್ಟ್ ಇಯರ್ ಇರಬಹುದು ಅಥವಾ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸ್ಟೂಡೆಂಟ್ಸ್, PG, ಡಿಪ್ಲೊಮಾ, ನರ್ಸಿಂಗ್ ಯಾವುದೇ ಥರದ ಕೋರ್ಸ್ಗಳಿದ್ರೂ ಕೂಡ ಆ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಇರುವಂತಹ ಹಾಸ್ಟೆಲ್ಗಳಲ್ಲಿ 75% SC ST ವಿದ್ಯಾರ್ಥಿಗಳಿಗೆ ಸೀಟ್ಗಳ ರಿಸರ್ವೇಷನ್ ಇರ್ತವೆ. 25% ಸೀಟ್ಗಳು ಯಾರಿಗೆ ಅಂತಂದ್ರೆ ಉಳಿದ OBC ವರ್ಗದಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಲಾಗುತ್ತದೆ. OBCಯವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಬೇಕಾಗುವಂತಹ ದಾಖಲೆಗಳ ಬಗ್ಗೆ ನೋಡೋದಾದರೆ, 1 ರಿಂದ 10ನೇ ತರಗತಿಗೆ ನೀವೇನಾದರೂ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಆಧಾರ್ ಕಾರ್ಡು, ಕಾಸ್ಟ್ ಆ್ಯಂಡ್ ಇನ್ಕಮ್, ದೆನ್ STS ನಂಬರ್ಗಳು, ಫೋಟೋ, ಇಮೇಲ್ ID, ಮೊಬೈಲ್ ನಂಬರು ಬೇಕಾಗುತ್ತೆ. ಪೋಸ್ಟ್ ಮೆಟ್ರಿಕ್ ಅಂದರೆ 10ನೇ ತರಗತಿ ನಂತರ ಫಸ್ಟ್ ಇಯರ್, ಸೆಕೆಂಡ್ ಇಯರು, ಡಿಗ್ರಿ ಅಥವಾ ಯಾವುದೇ ಕೋರ್ಸ್ಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಅದಕ್ಕೆ 10th ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ದೆನ್ ಅದರ ಜೊತೆಗೆ ಕಾಸ್ಟ್ ಆ್ಯಂಡ್ ಇನ್ಕಮ್, ಆಧಾರ್ ಕಾರ್ಡ್, ನಿಮ್ಮ ಒಂದು ಫೋಟೋ ಆಗಿರ್ಬೋದು, ಇಮೇಲ್ ID, ಮೊಬೈಲ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಮುಖ್ಯವಾಗಿ ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಗೊತ್ತಿದ್ರೆ ಸರಿ, ಗೊತ್ತಿರಲಿಲ್ಲ ಅಂದ್ರೆ ನೀವು ಕಾಲೇಜ್ ಒಳಗೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್, ಈಗ ಡಿಗ್ರಿ ಫಸ್ಟ್ ಇಯರ್ ಇದ್ರೆ ಅಂದರೆ UCMS ನಂಬರ್ ಅಂತ ಇರುತ್ತೆ, ಆ ನಂಬರನ್ನು ಹಾಕಬೇಕಾಗುತ್ತೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸ್ಗಳೇ ನಿಮ್ಗೆ ಬೇಕಾಗುತ್ತೆ. ನೀವು ಗೂಗಲ್ ಒಳಗೆ SC ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ ನೋಡ್ರಿ, swdhmic.gov.in ಮೊದಲೇ ವೆಬ್ಸೈಟ್ ಏನೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಲ್ಲಿ ಸ್ಕ್ರೀನ್ ಓಪನ್ ಆಗತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಎಂಟರ್ ಯುವರ್ ID ಅಂತ ಕೇಳ್ತೈತಿ. ನೀವು ಇನ್ನೂ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗಿರೋದ್ರಿಂದ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗ್ತೈತಿ. ನಿಮ್ಮ ಆಧಾರ್ ಕಾರ್ಡ್ ನೇಮ್ ಆಸ್ ಪರ್ ಆಧಾರ್ ಹಾಕ್ರಿ, ಮೊಬೈಲ್ ನಂಬರ್ ಹಾಕಿ ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಆಧಾರ್ ಡೀಟೇಲ್ಸ್ಗಳೆಲ್ಲವೂ ಕೂಡ ಓಪನ್ ಆಗ್ತೈತಿ. ಇದರಲ್ಲಿ ನೇಮ್, ಡೇಟ್ ಆಫ್ ಬರ್ತ್ ಎಲ್ಲ ತೋರಿಸ್ತೈತಿ. ದೆನ್ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ ನೀವು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿರಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿ OTPಯನ್ನು ಸೆಂಡ್ ಮಾಡ್ಕೋಬೇಕು. ಇಮೇಲ್ ID ಹಾಕ್ರಿ. ಹಾಸ್ಟೆಲ್ ಟೈಪ್ ಯಾವ್ದು ಬೇಕು ಅಂತ ಹಾಕ್ಬೇಕು. ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ಕು ಈ ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿನ ನೀವು ಯಾವ ಕಾಲೇಜ್ ಅಡ್ಮಿಷನ್ ತೊಗೊಂಡಿರಿ, ಯಾವ ಕ್ಲಾಸ್ ಒಳಗದಿರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನು ಎಲ್ಲ ಎಂಟ್ರಿ ಮಾಡಿ SSP ID ಹಾಕಬೇಕು. ಮೇನ್ ಇಂಪಾರ್ಟೆಂಟ್ SSP IDನೂ ಕೂಡ ಇಂಪಾರ್ಟೆಂಟ್ ಆಗಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡ್ಕೋಬೇಕು. ನಿಮ್ಮ ಕೋರ್ಸ್ ಪ್ರಕಾರ ನಿಮಗೆ ಯಾವ ಹಾಸ್ಟೆಲ್ ಎಲಿಜಿಬಲ್ ಐತಿ ಅನ್ನೋದನ್ನು ಅದು ತೋರಿಸ್ತೈತಿ. ಇಲ್ಲಿ ತೋರಿಸೈತಿ ನೋಡ್ರಿ, 2 ಹಾಸ್ಟೆಲ್ಗಳು ತೋರಿಸ್ತೈತಿ. ಇದರಲ್ಲಿ 1 ಹಾಸ್ಟೆಲು ಫುಲ್ ಐತಿ, ಇನ್ನೊಂದಕ್ಕೆ ಅಪ್ಲೈ ಅಂತ ಐತಿ. ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀರಿ ಆ ಊರೊಳಗೆ ಎಷ್ಟು ಹಾಸ್ಟೆಲ್ ಅವೈಲೇಬಲ್ ಇರ್ತೈತಿ ಅದನ್ನೆಲ್ಲ ತೋರಿಸ್ತೈತಿ. ನೀವು ಒಂದು ಹಾಸ್ಟೆಲಿಗೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ನಿಯರೆಸ್ಟ್ ನೋಡಿ ಯಾವ್ದು ನಿಮಗೆ ಕನ್ವೀನಿಯೆಂಟ್ ಆಗುತ್ತೋ ಅದಕ್ಕೆ ನೀವು ಸಬ್ಮಿಟ್ ಮಾಡಿರಿ. ಅಪ್ಲೈ ಅಂತ ಕೊಟ್ಟ ಮೇಲೆ ಒಂದು ಪ್ರಿಂಟೌಟ್ ಬರ್ತೈತಿ. ಆ ಪ್ರಿಂಟೌಟ್ ತಗೊಂಡು ನಿಮ್ಮ ಪ್ರಿನ್ಸಿಪಾಲ್ರದ್ದು ಅಥವಾ ಹೆಡ್ ಮಾಸ್ಟರ್ದು ಸೈನ್ ಮಾಡಿಸಿ ಆ ಹಾಸ್ಟೆಲಿಗೆ ನೀವು ಸಬ್ಮಿಟ್ ಮಾಡಬೇಕು. ಲಾಸ್ಟ್ ಡೇಟ್ ನೋಡೋದಾತಂದ್ರೆ ಪ್ರೀ ಮೆಟ್ರಿಕ್ 15/7/2026 ಐತಿ. ಪೋಸ್ಟ್ ಮೆಟ್ರಿಕ್ಕಿಗೆ 31/7/2026 ಲಾಸ್ಟ್ ಡೇಟ್ ಐತಿ. ಕೊನೆಯ ದಿನದವರೆಗೆ ಕಾಯ್ದೆ. ಯಾರಿಗೆ ಹಾಸ್ಟೆಲ್ ಬೇಕು, ಹಾಸ್ಟೆಲ್ ಮಾಡ್ಬೇಕಂತೀರಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಹಾಸ್ಟೆಲ್ಗಳಿಗೆ ಅವರು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. OBCದು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ, ಅದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.